ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಸಿಗರೆಟ್ ಪುಡಿ ಹಾಕಿದ್ರೆ ಜಿಗ್ನೆ ಬಿಟ್ಟು ಹೋಗುತ್ತಾ? ಓ ಘಾಟ್ ಅಲ್ವಾ, ಸಿಗರೇಟು ಉಪ್ಪು ಹುಳಿ ಏನೇ ಹಾಕಿದ್ರೂ ಜಿಗಣೆ ನಿಂತ್ಕೊಳ್ಳೋಕ್ಕಿಲ್ಲ. ಅಮ್ಮ ಯಾಕೆ ಏನಾಯಿತು? ತುರ್ಕೆ ತುರ್ಕೆನಾ? ಇರಿ ಕೊಬ್ಬರಿನ ತಗೊಬರ್ತೀನಿ, ಅದು ಹಚ್ಚಿದ್ರೆ ತುರ್ಕೆ ಎಲ್ಲ ಹೊಂಟೋಯ್ತದೆ. ಬಂದೆ ಸಿಕ್ತು. ಕೊಡಿ ಇಲ್ಲಿ. ಹೋಯ್ತಾ ತುರ್ಕೆ? ಹಾಂ ಪರವಾಗಿಲ್ಲ. ಕೊಬ್ಬರಿ ಎಣ್ಣೆಗೆ ಇಷ್ಟೆಲ್ಲ ಪವರ್ ಇದೆಯಾ? ಮತ್ತೆ ಕೊಬ್ಬರಿ ಎಣ್ಣೆ ಅಂದರೆ ಏನು ಅನ್ಕೊಬಿಟ್ರಿ ನೀವು? ಕೊಬ್ಬರಿ ಎಣ್ಣೆನ ಏಟೊಂದು ಔಷಧಿಗೆಲ್ಲ ಬಳಸ್ತಾರೆ, ಮತ್ತು ಈ ಸೋಂಕು ತಗಲ್ದೇ ಇರಲಿ ಅಂತಲೂ ಬಳಸ್ತಾರೆ. ಈ ದೊಡ್ಡವ್ರು ಹೇಳಿಲ್ವೇ ತೆಂಗಿನ ಮರನ ಕಲ್ಪವೃಕ್ಷ ಅಂತವ? ಓಹೋ ಹೋ ಹೋ ಹೋ, ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರೀತಾರೆ. ನನಗೆ ಗೊತ್ತೇ ಇರಲಿಲ್ಲ. ಸುಮ್ಕಿರಿ, ತಮಾಷೆ ಮಾಡಬೇಡಿ. ಯಾಕೆ ಅಷ್ಟೇನಾ? ಜಾಣನ ಕೋಣನ ಮಾಡಲ್ವಾ? ಏನಂಗಂದ್ರೆ? ಹಂಗಂದ್ರೆ ನೆಟ್ಗೆ ತೆಗೆದು ಜಾಣನ ಕೋಣನ ಅಂತ ಕೇಳೋದು. ಇಲ್ಲಿ ಮಾಡಿ. ಬೇಡ ಮಾಡಿ. ಜಾಣ. ಅಯ್ಯ ಕೋಣ. ಐ ಬಂತು ಜಾಣ. ಸಾಕು, ನಂಗೆ ನಿದ್ದೆ ಬರ್ತೈತೆ, ಮನೆ ಕತ್ತೀನಿ. ರಾಮೋರೆ, ಎಲ್ಲಿಗೆ ಹೋಗ್ತಿದ್ದೀರಾ? ಬಟ್ಟೆ ಬದಲಾಯಿಸ್ಕೊಳಕ್ಕೆ. ಇಲ್ಲೇ ಬದಲಾಯಿಸಿ. ಹಾಂ, ನಿಮ್ಮ ಮುಂದೆನಾ? ಬೇಡಪ್ಪ, ನಂಗೆ ನಾಚಿಕೆ ಆಯ್ತದೆ. ಓಹ್, ಇದೇನು ಇಟ್ಬಿಡ್ತೇನೆ ಬಟ್ಟೆ ಬದಲಾಯಿಸ್ಕೊಬಿಟ್ರಾ? ಹಾಂ ಸರಿ, ನಂಗೆ ಸ್ಯಾನೆ ನಿದ್ದೆ ಬರ್ತೈತೆ, ಮನೆ ಕತ್ತೀನಿ. ಹಾಂ, ಒಂದು ನಿಮಿಷ ರೀ, ಹಾಲು ಕುಡ್ಕೊಂಡು ಮಲ್ಗಿ. ಓ ಹಾಲಾ? ಕುಡಿ. ಬೇಡ ಬೇಡ, ಕುಡಿ ಕುಡಿ, ಹಂಗೆ ಕುಡಿಕತ್ತೀನಿ. ರಾತ್ರಿ ಹೊತ್ತು ಹಾಲು ಕುಡಿದು ಮಲಗಿ ಅಭ್ಯಾಸ ನನಗೆ. ಅರ್ಧ ನೀನು ಕುಡಿ, ಅರ್ಧ ಅವನೇ ಕೊಡು. ಎನರ್ಜಿ ಡ್ರಿಂಕು, ಆಮೇಲೆ ನೋಡುವ ಆಟ. ಅಯ್ಯೋ, ನಿಮಗೆ? ಇಲ್ಲ ಬೇಡ, ಪರವಾಗಿಲ್ಲ. ಅಯ್ಯಯ್ಯೋ, ಥೋ, ನಾನೊಬ್ಬ ಪೆದ್ದ, ಎಲ್ಲ ನಾನೇ ಕುಡ್ಕೊಬಿಟ್ಟೆ. ಇರಲಿ, ಪರವಾಗಿಲ್ಲ. ಸರಿ, ನಾ ಮನೆ ಕತ್ತೀನಿ. ಹಾಂ.
ಅಜ್ಜ ಅಜ್ಜಿ ಅಲಂಕಾರನ ಸ್ಯಾನೆ ಸಂದಾಗಿ ಮಾಡವ್ರೆ. ನೀವು ಈ ಬಟ್ಟೆಯಲ್ಲಿ ಒಂಥರ ಚೆಂದ ಕಾಣ್ತಾ ಇದ್ದೀರಾ. ನಿಮಗೆ ಹೂ ಮುಡ್ಸಿದ್ರೆ ಇನ್ನೂ ಚೆಂದ ಕಾಣಿಸ್ತೀರಾ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಕನಸೆಲ್ಲ ನನಸಾಗಿ ನನಸೆಲ್ಲ ಸೊಗಸಾಗಿ ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ ನಮ್ಮ ಸೇವ ಇಂಪಾದ ಹಾಡ
ರಾಮೋರೆ ರಾಮೋರೆ ನಾನೇ ತಪ್ಪು ಮಾಡಿಬಿಟ್ಟೆ. ಮುಂಚೆನೇ ಅರ್ಧ ಹಾಲು ಎತ್ತಿಡ್ಬೇಕಿತ್ತು. ಅಯ್ಯಯ್ಯೋ, ನಾನು ಯಾವಾಗ ಇಲ್ಲಿ ಬಂದು ಮನೆ ಕಂಡೆ? ಅಯ್ಯೋ, ಸ್ಯಾನ ನಿದ್ದದ್ಬಿಟ್ಟು ಇಲ್ಲಿ ಮನೆ ಕಂಡಿದ್ದೀನಿ ಅನ್ನಿಸ್ತೈತೆ. ಪಾಪ ಜಾನಕಿ ಅವರು ಜಾಗ ಇಲ್ಲದೆ ಮುದುರ್ಕ ಮನೆ ಕಬಿಟ್ಟವ್ರೆ. ತಲೆ ಹಾಕಿಂಗ್ ನೋಯ್ತೈತೆ. ಅಯ್ಯೋ, ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ. ರಾಮಣ್ಣ ಏನು ಮಾಡ್ತಿರ್ಬೋದು? ಫೋನ್ ಮಾಡಮ್ಮ. ಓಹೋ ರಾಮಣ್ಣ, ಸುಖಜೀವಿ ಇನ್ನ ಮನೆ ಕಂಡಿದ್ಯಾ? ಏಯ್ ಮಂಜಾ. ಹ್ಞೂ, ಲೇ ಮಂಜನಯ್ಯ. ಅಲ್ಲಣ್ಣ, ಅವತ್ತೇನೋ ಫೋನ್ ಮಾಡಿ ಫುಲ್ ಫೀಲಿಂಗಲ್ಲಿ ಐಡಿಯಾ ಕೇಳ್ಬಿಟ್ಟು ಆಮ್ಯಾಗ ಪತ್ತನೇ ಇಲ್ಲ. ಲೇ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದಿಲ್ಲ ನೀನು? ಅಯ್ಯೋಯ್ಯೋ, ದೊರೆಗೆ ಯಾವುದ್ರ ಬಗ್ಗೆ ಅಂತಲೂ ಗೊತ್ತೇ ಇಲ್ಲ. ರಮಣ, ನೆಟ್ಟಿಗಿದ್ಯಾ ಹೆಂಗೆ? ಹಾಂ, ಅದಕ್ಕೆ ನಿನ್ನ ಮ್ಯಾಗೆ ಕಾಪ್ದಾಗ ಅವ್ರೆ ಅಂದಲ್ಲ, ಈಗ ಹೆಂಗವ್ರೆ? ಓ ಅದಾ, ಇವಾಗೇನಿಲ್ಲ. ಏನೂ ಇಲ್ವಾ? ಹಂಗಂದ್ರೆ ಅಂದರೆ ಇವಾಗೆಲ್ಲ ಸರೋಯ್ತಿಕಲ್ಲ. ಓಹೋ, ಅದಕ್ಕೆ ನೀನು ನಾಪತ್ತೆ. ಅಲ್ಲಣ್ಣ, ಸಂತ ಬಂದಾಗ್ನೇ ಅಲ್ಲ ಈ ಕುಚ್ಚಿಗೂ ಗೆಪ್ತಿ ಆಗೋದು. ನೋಡ್ದಾ, ನಾ ಕೊಟ್ಟಿದ್ದ ಗಿಫ್ಟ್ ಐಡಿಯಾ ಹೆಂಗ್ ವರ್ಕೌಟ್ ಆಗೈತೆ. ಲೇ ಮಂಜಾ, ನಾನಿನ್ನ ಅವ್ರಿಗೆ ಗಿಫ್ಟೇ ಕೊಟ್ಟಿಲ್ಲಕಲ್ಲ. ಏನು? ಮತ್ತು ಅದಕ್ಕೆ ಹೆಂಗೆ ಸಮಾಧಾನ ಆದ್ರು? ಹೆಂಗೆ ಸಮಾಧಾನ ಮಾಡ್ದಣ? ಏನಿಲ್ಲ, ಹಂಗೆ ಅವರೇ ಸರಿ ಹೋದ್ರು. ಹೋ ಅಣ್ಣ, ಅರ್ಥನೇ ಮಾಡ್ಕೊಳಕ್ಕಾಗಿಲ್ಲ. ಹೆಂಗೋ ಸರೋದ್ರಲ್ಲ, ಅಷ್ಟು ಸಾಕು. ಅದೇನು ಆಟ ಸಾಕು, ಸಾಕಾಗಿಲ್ಲ ಅಣ್ಣ. ನೀ ಏನು ಮಾಡ್ದೇನೆ ಸರಿ ಹೋಗೋರೆ ಅಂದರೆ ಲೆಕ್ಕ ಹಾಕು. ಇನ್ನು ನೀನು ಗಿಫ್ಟ್ ಕೊಟ್ಟಿದ್ದಿದ್ರೆ? ಲೇ ಮಂಜಾ, ಬೇಡಕ್ಕಲ್ಲ, ಯಾಕೆ ಸುಮ್ಕೆ ತೊಂದರೆ? ಎಂಥ ತೊಂದ್ರೆನೂ ಇಲ್ಲ. ಅದಕ್ಕೆ ಒಳ್ಳೆ ಮೂಡಿಲಿದ್ದಾಗ ಗಿಫ್ಟ್ ಕೊಟ್ಬಿಡು. ನೋಡ್ತೀನಿ ಅಣ್ಣ, ಜೀವನದಾಗ ಏನನ್ನ ಆದರೆ ನನ್ನ ಗೆಪ್ತಿ ಮಡಿಕೊಂಡು ಆಗಾಗ ಹೇಳ್ತಿರು. ಹ್ಞೂ ಸರಿ ಕಲ. ಸರಿ ಮಡಗ್ಲಾ?
ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇದೇಳಿ ಬಿರ್ನಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರಲ್ಲ. ನೀವು ಮಾಡಿದ್ರಾ? ಇಲ್ಲ, ನೀವು ಮಾಡ್ಕೊಳ್ಳಿ, ಆಮ್ಯಾಕೆ ನಾನು ಮಾಡ್ಕೊತೀನಿ. ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಏನು? ಇಬ್ಬರು ಫಾಲ್ಸಲ್ಲಿ ಹೋಗಿ ಸ್ನಾನ ಮಾಡೋಣ. ಫಾಲ್ಸ್ ಅಲ್ಲ, ಬೇಡ ಬೇಡ, ಇಲ್ಲೇ ಸ್ನಾನ ಮಾಡ್ಕೊಳ್ಳಿ. ಪ್ಲೀಸ್ ಹೋಗೋಣ. ಮಲ್ನಾಡಕ್ಕೆ ಬಂದು ನದಿಲಿ ಸ್ನಾನ ಮಾಡಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಅಲ್ಲ, ಬೆಳಗ್ಗೆ ಹೊತ್ತು ಆ ಹೊಳೆಯಲ್ಲಿ ನೀರು ಸ್ಯಾನೆ ತಣ್ಣಗಿರ್ತೈತೆ. ಇಲ್ಲಿ ಅಚ್ಚುಕಟ್ಟಾಗಿ ಬಿಸಿನೀರು ಬರ್ತದೆ, ಇಲ್ಲೇ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಚೆಂದಾಗಿರ್ತೈತೆ. ಆಮ್ಯಾಕೆ ನಾನು ಕರ್ಕೊ ಹೋಗ್ತೀನಿ. ಆದರೆ ಆಮೇಲೆ ಕರ್ಕೊಂಡು ಹೋಗಬೇಕು. ಪಕ್ಕ, ಮಾತಾದರೆ ಮಾತು. ಸರಿ. ಆದರೂ ನೆನೆ ನೀವು ಆ ರೀತಿ ಎಲ್ಲ ಮಾಡಬಾರ್ದಿತ್ತು. ನಾನು ಏನು ಮಾಡಿದೆ? ನೀವು ಏನೇನು ಮಾಡಿಲ್ಲ. ಅಂದರೆ ನೀವು ಹನಿಮೂನಿಗೆ ಬಂದು ಹೀಗೆ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ವಾ, ರಾತ್ರಿ ಮನೆ ಕಳಕ್ಕೆ ಜಾಗ ಬಿಡಲಿಲ್ಲ ಅಂತ ಜಾನಕಿ ಅವರು ಸ್ಯಾನೆ ಕಾಪ ಮಾಡ್ಕೊಬಿಟ್ಟವ್ರು ಅನ್ನಿಸ್ತೈತೆ. ಥೋ, ನಾನು ಕೆಳಗೆ ಮನೆ ಕಬೇಕಾಗಿತ್ತು. ಇದನ್ನು ಜಾನಕಿ ಅವ್ರಿಗೆ ಕೊಟ್ಟರೆ ಅವ್ರ ಕೋಪ ಎಲ್ಲ ಕಮ್ಮಿ ಆಯ್ತದೆ. ರಾಮೋರೆ, ಸ್ವಲ್ಪ ಬನ್ನಿ. ಯಾಕೆ, ನೀವಿನ್ನೂ ಸ್ನಾನ ಮಾಡಿಲ್ವಾ? ಅದಕ್ಕೆ ಕರೀತಾ ಇರೋದು, ಬನ್ನಿ. ಹಾಂ, ಏನೋ ನಿಮ್ಮ ಜೊತೆ ನಾನು ಸ್ನಾನ ಮಾಡಬೇಕಾ? ಬೇಡ ಬೇಡ. ಅಯ್ಯೋ ದೇವ್ರೆ, ಬಿಸಿ ನೀರು ಬರ್ತಲ್ಲ, ನಾಪ್ ಟೈಟ್ ಆಗಿದೆ, ಬನ್ನಿ. ಅದಕ್ಕ ಸರಿ ನಡ್ರಿ, ನೋಡಮ್ಮ. ಬಂತು. ಬತ್ತೈತೆ ನೀರು. ಸರಿ, ನೀವು ಸ್ನಾನ ಮಾಡ್ಕೊಳ್ಳಿ. ಸರಿ. ಅಯ್ಯೋ, ಎಲ್ಲ ಒದ್ದೆ ಆಗ್ಬಿಡ್ತು. ನಮಸ್ಕಾರ ಮೋರೆ. ಅಕ್ಕವ್ರೆ, ನೀವು ಹೇಳಿದ್ದು ಇದೇ ಮಂಗನಾ? ಏನು? ಆ ಮಂಜ ಹೆಂಗಿದ್ಯಾ ಅಂದೆ. ಹಾಂ, ಇವನೇ. ಎಲ್ಲ ಹೇಗ್ ನಡೀತಿದೆ? ಓ, ಎಲ್ಲ ಬೊಂಬಾಟಾಗಿ ನಡೀತೈತೆ ಮೋರೆ. ಪಾಪ ಮಂಜ, ನೀನು ಒಬ್ನೇ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾ? ಅಯ್ಯಯ್ಯೋ, ಹಂಗೇನಿಲ್ಲ. ಅಲ್ಲ ಮಂಜ, ನಿನಗೆ ಕಷ್ಟ ಆಗ್ತಿದೆ ಅನ್ನೋದಾದ್ರೆ ರಾಮು ಬಾವಂಗ್ ಈಗ್ಲೇ ಕಾಲ್ ಮಾಡಿ ಬೇಗ ವಾಪಸ್ ಬರೋದಕ್ಕೆ ಹೇಳೋದಲ್ವಾ? ಅಯ್ಯೋಯ್ಯೋ, ಹಂಗೆಲ್ಲ ಮಾಡಬಾರ್ದು, ಮಹಾ ಪಾಪ ಅದು. ಲಗ್ನ ಆದ್ಬೇಕೆ ಮೊದಲನೇ ಕಿತ್ತ ಹೊರ್ಗಡೆ ಹೋಗವ್ರೆ, ಅದನ್ನ ಯಾರ ಕೆಡಿಸ್ತಾರ ಅಮ್ಮವ್ರೆ. ಹಂಗೆ ಮಾಡಿದ್ರೆ ಅದನ್ನ ಸಿಗಕ್ಕಿಲ್ಲ ಆಮೇಲೆ. ಅದ್ ಸರಿ, ರಾಮು ಬಾವ ನಿನಗೆ ಕಾಲ್ ಮಾಡಿರ್ಲಿಲ್ವಾ? ಯಾಕೆ ಮಾಡಲಿಲ್ಲ? ಈಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ಮಾತಾಡ್ದಲ್ಲ. ಹೌದಾ? ಏನ್ ಹೇಳಿದ್ರು? ಎಲ್ಲ ಸರಿಯಾಗೈತಂತ? ಅವ್ರಿಬ್ರು ಮಧ್ಯೆ ಏನಾರು ಜಗಳ ಆಯ್ತಂತ ಇಲ್ವಂತ? ಅಯ್ಯೋ, ಅದ್ಯಾಕೆ ಕೇಳ್ತೀರಾ ಅವ್ರ ಪಾಡ್ನ? ಯಾಕೆ? ಏನಾಯ್ತು?
ಹೋದಾಗಿಂದ ಬರೀ ಜಗಳನೇ ಅಂತೆ. ಮೇಡಮ್ಗೆ ರಾಮಣ್ಣನ ಮ್ಯಾಗೆ ಒಂದೇ ಸಮ ಕೋಪ ಅಂದ್ರೆ ನೋಡ್ಕೊಳ್ಳಿ. ಪಾಪ ನಮ್ಮ ರಾಮಣ್ಣ ಇಲ್ಲಿಂದ ಹೋಗಿದ್ದ ದಿವಸ ಶಾಣಿನ ಹೊಂದ್ಕೊಂಡಿದ್ರು. ಆಮೇಲೆ ಇನ್ನೇ ನಮ್ಮೂರೇ ನಮ್ಮ ರಾಮಣ್ಣ ಅಂದ್ರೆ ಸುಮ್ಕೆನಾ ಮೇಡಮ್ ಮಾತಾಡಕ್ಕಿಲ್ಲ ಅಂದ್ರೆ ಬಿಟ್ಬಿಡ್ತಾನ ಹೇಳಿ. ಮೇಡಮ್ನ ಕೊನೆಗೂ ಸಮಾಧಾನ ಮಾಡ್ಬಿಟ್ಟವನೇ. ಸಮಾಧಾನ ಅಂದ್ರೆ ಜಗಳ ಇಲ್ಲ ಅಂತ ಅರ್ಥ. ಜಗಳ ಇಲ್ವಾ? ಮತ್ತೆ ಹ್ಞೂ ಅಮ್ಮವ್ರೆ, ನಮ್ಮ ರಾಮಣ್ಣ ಏನು ಮಾಟ ಮಾಡಿದ್ನೋ ಏನೋ ಮೇಡಮ್ ಕಾಪ ಒಂಟೆ ಹೋಯ್ತಂತೆ. ಅದಾದ್ಮ್ಯಾಕೆ ಇನ್ನೇನಂತೆ ಹನಿಮೂನ್ನಾಗ ಮಾಡೋದಯ್ಯ. ರಾತ್ರಿ ಪೂರ್ತಿ ನಿದ್ದೆನೇ ಇಲ್ವಂತೆ. ಅದುವೇ ಮಲೆನಾಡು ವಾತಾವರಣ ಬೇರೆ ಹೆಂಗೆಂಗೋ ಆಯ್ತಂತೆ. ಮತ್ತೆ ಅವ್ರಿಬ್ರು ಮಾತ್ರ ರೂಮ್ನಾಗೆ ಅವರಂತೆ. ಸಾಕು ಹೋಗಿ ನಿನ್ ಕೆಲಸ ನೋಡ್ಕೋ ಹೋಗು. ಇನ್ನ ಏನಾದ್ರು ಹೇಳ್ಬೇಕಿತ್ತಮ್ಮವ್ರೆ? ಸಾಕು ನೀನ್ ಈಟೊತ್ತು ಹೇಳಿದ್ದೆ ನಮ್ಮಿಬ್ರಿಗೂ 4 ಹೊತ್ತು ತಿಂದಂಗಾಯ್ತು. ಹೋಗ್ ಕೆಲ್ಸ ನೋಡ್ಕೊ. ಸರಿ ಅಮ್ಮವ್ರೆ. ಎಷ್ಟೊತ್ತು? ಬನ್ನಿ ಹೊರಡೋಣ. ಇವತ್ತು ನಮ್ಮ ಗಾಡಿ ಅಲ್ಲ, ಅಜ್ಜ ಜೀಪ್ ಕೀ ಕೊಟ್ಟವ್ರೆ. ಜೀಪಲ್ಲಿ ಹೋಗಮ್ಮ, ಬನ್ನಿ. ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಜನ ಇದನ್ನ ಹಿಂಗೆ ಮಡಿಕೊಂಡಿದ್ರೆ ಸಾಕು. ಹೌದು, ಎಷ್ಟೇ ಟೆನ್ಷನ್ಸ್ ತೊಂದರೆಗಳಿದ್ರೂ ಈ ಜಾಗಕ್ಕೆ ಬಂದು ಒಂದು 10 ನಿಮಿಷ ಕೂತ್ಕೊಂಡ್ರೆ ಸಾಕು. ಮನ್ಸಿಗೆ ಸಾಕಷ್ಟು ನೆಮ್ಮದಿ ಸಮಾಧಾನನೂ ಆಗುತ್ತೆ. ಹಂಗಾರೆ ನಾನು ನಿಮಗೊಂದು ಕೊಡಬೇಕು. ಏನು? ಯಾವಾಗಲೂ ಕೊಡಬೇಕಿತ್ತು, ಆದರೆ ನಿಮ್ಗೆಲ್ಲಿ ಇಷ್ಟ ಆಗಿಲ್ವೋ ಅಂತ ಕೊಟ್ಟಿರಲಿಲ್ಲ. ಇವಾಗ ಇಷ್ಟ ಆಗಲ್ಲ ಅಂದ್ರೆ ಪರವಾಗಿಲ್ಲ. ನೀವು ಈ ಜಾಗದಲ್ಲಿ ಪಾಪ ಮಾಡ್ಕೊಳಕ್ಕಿಲ್ಲ ಅನ್ನೋ ನಂಬಿಕೆಯಲ್ಲಿ ಕೊಡ್ತಾವನಿ. ಏನಿದು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ? ಅಂಥದ್ದೇನು ಕೊಡ್ತಿದ್ದೀರಾ? ವಾವ್, ಕೀಚೇನ್ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯಿತು. ಸುಮ್ಕೆ ಹೇಳ್ತಾ ಇದ್ದೀರಾ? ಸರಿ ಇಷ್ಟ ಆದರೆ ಖುಷಿನೇ.
ಸಾಮಾನ್ಯವಾಗಿ ಎಷ್ಟೋ ರಿಲೇಷನ್ಶಿಪ್ಗಳಲ್ಲಿ ಕೊಡಿಸೋ ಮೊದಲನೇ ಗಿಫ್ಟ್ ಕೀಚೇನ್ ಆಗಿರುತ್ತೆ. ಎಲ್ಲಿ ನಿಮ್ಮ ಗಾಡಿ ಕೀ ಕೊಡಿ. ಯಾಕೆ? ಕೊಡಿ. ಇದನ್ನ ಇನ್ನೇ ನಾವು ಓಡಾಡೋ ಗಾಡಿ ಕೀಲಿಡೋಣ, ಏನಂತೀರಾ? ನೀವು ಹೆಂಗೆ ಹೇಳ್ತೀರ ಹಂಗೆ. ಅಂದರೆ ನಿಮಗಿದು ದಿಟ್ವಾಲು ಇಷ್ಟ ಆಯ್ತಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಲ್ಲ, ನನಗೆ ಏನು ಗಿಫ್ಟ್ ತಗೋಬೇಕೋ ಗೊತ್ತಿರಲಿಲ್ಲ, ಅದಕ್ಕೆ ಇದನ್ನು ತಗೊಬಿಟ್ಟೆ. ಹುಡುಗಿರಿಗೆ ಸ್ಯಾನೆ ಕಾಸ್ಟ್ಲಿ ಆಗಿರೋ ಗಿಫ್ಟ್ಗಳಲ್ವ ಇಷ್ಟ ಆಗೋದು, ಅದಕ್ಕೆ. ಯಾರು ಹೇಳಿದ್ದು ಹುಡುಗಿರಿಗೆ ಬರೀ ಕಾಸ್ಟ್ಲಿ ಗಿಫ್ಟ್ ಇಷ್ಟ ಆಗೋದು ಅಂತ? ಹುಡುಗಿರಿಗೆ ನಿಜವಾಗ್ಲೂ ಖುಷಿ ಕೊಡೋಂಥದ್ದು ಏನು ಗೊತ್ತಾ? ಏನು? ನಾವು ಈ ಕೂತಿರೋ ಜಾಗಕ್ಕೆ ಎಷ್ಟು ರೇಟ್ ಹೇಳ್ತೀರಾ? ಇಲ್ಲಿರೋ ಮೌನಕ್ಕೆ ಎಷ್ಟು ಬೆಲೆ ಕಟ್ಟೋಕ್ಕಾಗತ್ತೆ? ಈ ಹಸಿರು, ಗಾಳಿ, ಆನಂದ ಇದಕ್ಕೆಲ್ಲ ಎಷ್ಟು ದುಡ್ಡು ಕೊಟ್ಟರು ಅಂಗಡಿಲಿ ತೊಗೊಳಕ್ಕಾಗಲ್ಲ. ಪ್ರಪಂಚದಲ್ಲಿ ಅತಿಯಾಗಿ ಖುಷಿ ಕೊಡೋ ಎಷ್ಟೋ ವಿಷಯಗಳು ಕಾಸ್ಟ್ಲಿ ಅಲ್ಲ, ಫ್ರೀಯಾಗಿ ಸಿಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ನೀವು ನನ್ನಂಗೆಯ, ನಾನೇ ಹೊಸಿ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದೆ. ಇನ್ನು ಆ ಥರ ಫ್ರೀಯಾಗಿ ಸಿಗೋದು ನಿಮ್ಗೇನಿಷ್ಟ? ಹೇಳಿದರೆ ಲಿಸ್ಟ್ ಹಾಕ್ಕೊಂಡು ಎಲ್ಲ ನೆರವೇರಿಸ್ತೀರಾ? ಸುಮ್ಕೆ ತಿಳ್ಕೊಳಮ್ಮ ಅಂತ. ಯಾರೂ ಇಲ್ದಿರೋ ಜಾಗದಲ್ಲಿ ಒಂದು ಮರದ ಕೆಳಗಡೆ ಬರೀ ನೀವು ಮತ್ತು ನಾನು ನಿಮ್ಮ ಹೆಗಲ ಮೇಲೆ ವರ್ಗಿ ಒಂದಷ್ಟೊತ್ತು ಕೂತು ಇಲ್ಲಿ ಪರಿಸರನ ಅನುಭವಿಸ್ಬೇಕು. ಏನು ಹಾಕಿ ಸುಮ್ಮನಾಗ್ಬಿಟ್ರಿ? ಹಾಂ, ಏನಿಲ್ಲ, ಬನ್ನಿ ಹೊರಡುಮ್ಮ. ಸರಿ ಬನ್ನಿ. ಯಾಕೇನೋ ಮಾತಾಡ್ತಿಲ್ಲ? ಹಂಗೇನಿಲ್ಲ, ನಿಮಗೆ ಮೌನ ಅಂದರೆ ಸ್ಯಾನೆ ಇಷ್ಟ ಅಲ್ವಾ, ಅದಕ್ಕೆ. ಇಂಥದಕ್ಕೆಲ್ಲ ಟೈಮಿಂಗಲ್ಲಿ ಉತ್ತರ ಕೊಡಿ ಅಂದರೆ ಚೆನ್ನಾಗಿ ಕೊಡ್ತೀರಾ ನೀವು. ಹಂಗೆಲ್ಲ ಏನಿಲ್ಲ. ನನಗೆ ಮೌನ ಮಾತ್ರ ಅಲ್ಲ, ಹಾಡು ಅಂದರೂ ಇಷ್ಟ. ನನಗೋಸ್ಕರ ಒಂದು ಹಾಡು ಹಾಡಿ. ಹಾಂ, ಹಾಡಾ? ಅಯ್ಯಯ್ಯ, ಬೇಡಪ್ಪ. ಆಮೇಲೆ ನಾನು ಹಾಡು ಕೇಳಿಸ್ಕೊಂಡು ಮೌನನೇ ವಾಸಿ ಅಂತ ಹೇಳ್ಬಿಟ್ರೆ? ಇಲ್ಲ ಇಲ್ಲ, ಹಾಡಿ ಪ್ಲೀಸ್. ಹಾಂ, ಯಾವ ಹಾಡು ಹೇಳಿ? ಯಾವ್ದಾದ್ರು ಸರಿ, ನಿಮ್ಮ ಇಷ್ಟ. ಹಾಂ, ಅಣ್ಣವ್ರ ಹಾಡು ಹೇಳ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಆಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದೇನೆ ಬಂದರೂ ಅವನ ಕಾಣಿಕೆ, ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ಇಳಿರಿ ಹೇಳ್ತೀನಿ. ಇಲ್ಲ,
ನೀವು ಇಳಿರಿ ಹೇಳ್ತೀನಿ. ಇವಾಗ ಕಣ್ಮುಚ್ಚಿ ಕಣ್ಮುಚ್ಚಿ ಹೇಳ್ತೀನಿ. ಸರಿಯಾಗಿ ಕಣ್ಮುಚ್ಚಬೇಕು, ಪೈಲ್ವಾನ್ಗೆ ಹಂಗೆಲ್ಲ ಮೋಸ ಮಾಡಬಾರ್ದು. ಆಯಿತು ಪೈಲ್ವಾನ್ರೆ. ಸರಿಯಾಗಿ ಕಣ್ಮುಚ್ಚಿದ್ರಾ? ಮೆತ್ತಿ ಹಂಗೆ ನಡ್ಕೊ ಬನ್ನಿ ಬನ್ನಿ ಬನ್ನಿ. ರಾಮೋರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕಣ್ಣು ಮುಚ್ಚಿ ನೀವು, ಕಣ್ಣು ಬಿಡಬಾರ್ದು. ಬನ್ನಿ ಹೇಳ್ತೀನಿ. ಇನ್ನೂ ಎಷ್ಟೊತ್ತು? ಬನ್ನಿ ಹೇಳ್ತೀನಿ. ನೀವವತ್ತು ಮಿಂಚುಳ ನೋಡೋಕೆ ಕರ್ಕೊಂಡು ಹೋಗಿದ್ರಲ್ಲ, ಅದೇ ನೆನಪಾಗ್ತಿದೆ. ಈಗ ಅಂಥದ್ದೇನೋ ಮಾಡ್ತಿದ್ದೀರಾ ಹೇಗೆ? ಅದು ಹೆಂಗಾಯ್ತದ ಇವಾಗ? ಅದು ರಾತ್ರಿ ಇಲ್ವಾ ಬರೋದು? ಮತ್ತೆ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ಬನ್ನಿ ಹೇಳ್ತೀನಿ. ಬನ್ನಿ, ತಿರ್ಕಳಿ ತಿರ್ಕಳಿ. ಕಣ್ಬಿಡಿ ಇವಾಗ. ನೀವು ಹೇಳಿದ್ರಲ್ಲ ಮರದ ಕೆಳಗೆ ಮರ, ಹೌದು. ಯಾರು ಇಲ್ಲದೇ ಇರೋ ಜಾಗದಾಗೆ ಯಾರೂ ಇಲ್ಲ, ಹೌದು. ಅಲ್ಲ, ನಿಮ್ಮ ಆಸೆ ಹಂಗೆ ಮರದ ಕೆಳಗೆ ಯಾರು ಇಲ್ದಿರೋ ಜಾಗದಾಗೆ. ಅಂದರೆ ಯಾರು ಇರಬಾರ್ದು ಅಂತನಾ? ಅಯ್ಯೋ ಹಂಗಲ್ಲ, ಕೂತ್ಕೊಳ್ಳಿ ಹೇಳ್ತೀನಿ. ನೀವು ಕೂತ್ಕೊಳ್ಳಿ. ನಿಮ್ಮ ಆಸೆ ಹಂಗೆ ಈ ಮರದ ಕೆಳಗೆ ಯಾರು ಇಲ್ದಿರೋ ಜಾಗದಾಗೆ ನನ್ನ ಭುಜದ ಮ್ಯಾಕೆ ನಿಮ್ಮ ತಲೆ ಮಡಗಬೇಕು ಅಂದ್ರಲ್ಲ. ನನ್ನ ಆಸೆನ ಇಷ್ಟು ಬೇಗ ಈಡೇರಿಸಿದ್ರಲ್ಲ, ತುಂಬ ಥ್ಯಾಂಕ್ಸ್ ರಾಮು ಅವರೇ. ಹೀಗೆ ಇದ್ಬಿಡೋಣ ಅನಿಸುತ್ತೆ. ಅಯ್ಯೋ ಆಮೇಲೆ ಈ ಸ್ಕೂಲು ಅಲ್ಲ, ನಾನೀಗ ನಿಮ್ಮ ಮೇಲೆ ಮಲಗಿದ್ದೀನಲ್ಲ, ಭಯ ಆಗ್ತಾ ಇಲ್ವಾ? ಯಾವಾಗಲೂ ಓಡೋಗ್ತಿದ್ರಿ. ದಿಗ್ಲಯ್ಯ, ಆದರೂ ನೀವು ಕೇಳೋದ್ಬೇಕಿಲ್ಲ ಅನ್ನೋಕ್ಕಾಯ್ತದ? ಅಂದರೆ ನಾನು ಏನು ಕೇಳಿದ್ರು ಮಾಡ್ತೀರಾ? ಹ್ಞೂ. ನಾನಂದರೆ ಇನ್ಮೇಲೆ ಭಯ ಬೀಳಲ್ಲ ಅಲ್ವಾ? ಹ್ಞೂ. ಹಾಗಾದರೆ ನನ್ನ ಕೈ ಬಿಗಿಯಾಗಿ ಹಿಡ್ಕೊಳ್ಳಿ. ಈಗಲೇನಾ? ಈಗಲೇ. ಮೊದಲೆಲ್ಲ ಏಟೋಗಿತ್ತ ಗೊತ್ತಿಲ್ಲದೆ ಹಿಡ್ಕೊಬಿಟ್ಟಿವ್ನಿ, ಆದರೆ ಇವಾಗ ಹಿಡ್ಕೊಳ್ಳೋದಂದರೆ ಹೊಸಿ ಕಷ್ಟ ಆಯ್ತದೆ. ಏನೂ ಆಗಲ್ಲ, ಹಿಡ್ಕೊಳ್ಳಿ. ಯಾವತ್ತೂ ಬಿಡೋದಿಲ್ಲ ಅಲ್ವಾ? ಇಲ್ಲ, ಯಾವತ್ತೂ ಬಿಡೋಕ್ಕಿಲ್ಲ. ಫೋನ್ ಬಡ್ಕತೈತೆ, ಇವಾಗ ಬಿಡ್ಬೋದಾ? ಸರಿ. ಹಲೋ ಹಲೋ ಬಾವ, ಹನಿಮೂನ್ಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರೆತು ಬಿಟ್ರು ಹೇಗೆ? ಅದಕ್ಕೆ ಹಂಗೇನಿಲ್ಲ, ಹಿಂಗೆ
ಸುತ್ತಾಡ್ಕೊಂಡಿದ್ವಲ್ಲ ಗಮನಕ್ಕೆ ಬಂದಿಲ್ಲ. ಹೆಂಗಿದ್ದೀರಿ? ನಾವೆಲ್ಲ ಚೆನ್ನಾಗೇ ಇದ್ದೀವಿ ಬಾವ. ಅಲ್ಲ, ನೀವು ಮತ್ತು ಜಾನಕಿಯವರು ಚೆನ್ನಾಗೇ ಇದ್ದೀರಾ ಅಲ್ವಾ? ಹ್ಞೂ, ಅದಕ್ಕೆ ಬೊಂಬಾಟಾಗಿದ್ದೀವಿ. ಜಗಳ ಏನೂ ಆಗಿಲ್ವಾ? ಅಂದರೆ ಜಾನಕಿಯವರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ಲಿಲ್ವಾ? ಹ್ಞೂ, ಮಾಡ್ಕೊಂಡಿದ್ರು. ಆದರೆ ಇವಾಗ ಸರಿ ಹೋಗವ್ರೆ. ಹೋ, ಹೌದಾ? ಹ್ಞೂ, ನಾವಿನ್ನೇನು ಹೊರಡ್ತಾ ಇದ್ದೀವಿ. ಬಂದ್ಮ್ಯಾಗ ಮಾತಾಡಮ್ಮ. ಅದಕ್ಕೆ ನಾನಿವಾಗ ಫೋನ್ ಮಾಡೋಗ್ಲಾ? ಹಾಂ ಬಾವ. ಅದಕ್ಕೆ ನಮ್ಮನ್ನ ವಿಚಾರ್ಸಕ್ಕೆ ಫೋನ್ ಮಾಡವ್ರೆ. ಜಾನಕಿ ಅವರೇ, ಇವಾಗ ಹೋಯ್ತಾ ಮನೆಯವ್ರಿಗೆಲ್ಲ ಏನಾರು ತಗೊಂಡೋಗೋಣ? ಸರಿ ಎಲ್ಲರೂ ಖುಷಿಯಾಗಿ ಹೋಗ್ಬಿಡ್ತಾರೆ. ಸರಿ ರಾಮವ್ರೆ, ಬನ್ನಿ ಹೊರಡೋಣ. ಬಿಡಿ, ಇದು ನಾನು ಹಾಕ್ತೀನಿ, ನೀವು ಅದು ಹಾಕಿ ಹೋಗಿ. ಇದು ಮೊಬೈಲ್ ಚಾರ್ಜರ್ ತಗೊಂಡ್ರಾ? ಹಾಂ, ಎಲ್ಲ ತೊಗೊಂಡಿದ್ದೀನಿ. ಸರಿ, ಹೋಗುಮಾ? ನಡ್ರಿ. ಅಯ್ಯೋ ಮಗಳೇ, ಇಷ್ಟು ಬೇಗ ಹೊರಟ್ಬಿಟ್ರಾ? ಅದೇ ಅಲ್ವಾ, ನಾನು ಶ್ರೀದೇವಿ ಹನಿಮೂನಿಗೆ ಹೋದಾಗ ಮನೆಯವರೆಲ್ಲ ಸೇರ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡೋವರೆಗೂ ನಾವು ವಾಪಸ್ ಮನೆ ದಾರಿ ಕೂಡ ನೋಡ್ಕೊಂಡಿರ್ಲಿಲ್ಲ, ಗೊತ್ತಾ? ಸುಮ್ಮನೆ ಸಾಕು. ಇನ್ನೊಂದು 2 ದಿನ ಆದರೂ ಇದ್ದೋಗ್ಬೋದಿತ್ತಲ್ಲ ಮಗಳೇ. ಇಲ್ಲ ಅಜ್ಜಿ, ಕೆಲಸಗಳಿದೆಯಲ್ಲ, ಡೋಂಟ್ ವರಿ, ಆಗಾಗ ರಿಲ್ಯಾಕ್ಸೇಷನ್ಗೆ ಬರ್ತಾ ಇರ್ತೀವಿ ಅಲ್ವಾ ರಾಮವ್ರೆ? ಹ್ಞೂ, ಅಜ್ಜಾಜಿ ನೋಡೋಕ್ಕೆ ಬತ್ತಿರೋದಯ. ನೀವಿರಲಿಲ್ಲ ಅಂದಿದ್ರೆ ಇಷ್ಟು ಒಳ್ಳೆ ಜಾಗ, ಈ ಜನ ಸಿಕ್ತಿದ್ರೋ ಇಲ್ವೋ ಗೊತ್ತಿಲ್ಲ. ನೀವು ಮಾಡಿದ್ದು ತುಂಬಾ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಚೇಚೆ, ಅಜ್ಜಿಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರೆ ನಮ್ಮ? ಹಾಂ, ಅದೇ ಅಲ್ವಾ ಜಯ. ಜಾನಕಿ ಅವರೇ, ಅಷ್ಟು ಗೊತ್ತಾಗಿಲ್ವ ನಿಮಗೆ? ಟ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು, ಗಿಫ್ಟ್ ಕೊಟ್ಬಿಡ್ಬೇಕು. ತಗೊಳ್ಳಿ. ಏನು ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ. ನನ್ನನ್ನು ಇವಳನ್ನ ನೋಡ್ಕೋಬೇಕಾದವರೇ ನಮ್ಮನ್ನು ಬಿಟ್ಟೋದ್ರು. ಅಂಥದ್ರಲ್ಲಿ ನಿಜವಾಗ್ಲೂ ನಮ್ಮನ್ನು ಅಜ್ಜಾಜ್ಜಿ ಅಂತ ಭಾವಿಸ್ಕೊಂಡು ಈ ಗಿಫ್ಟ್ ತಂದು ಕೊಟ್ಟಿದ್ರಲ್ಲ, ತುಂಬ ಖುಷಿ ಆಗ್ತಿದೆ. ನಂಗಂತೂ ತಡಿಯೋಕ್ಕಾಗ್ತಿಲ್ಲ ಸತ್ಯಮೂರ್ತಿ. ಅದೇನಿದೆಯೋ ನೋಡ್ಬಿಡೋಣ ರೀ. ಅಜ್ಜಿ, ನೋನು, ನಾವು ಹೋದ್ಮೇಲೆ ನಾವು ಓಪನ್ ಮಾಡಬೇಕು. ಹ್ಞೂ ಹೌದು, ಇಬ್ಬರೂ ನಮ್ಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ. 100 ಕಾಲ ಚೆನ್ನಾಗಿರಿ. ಅಷ್ಟೇ ಅಲ್ಲ, 100 ಕಾಲ ನಿಮ್ಮಂಗೆ ನಗ್ನಗ್ತಾ ಜೊತೆಯಾಗಿದೆ ಅಂತ ಆಶೀರ್ವಾದ ಮಾಡಿ. ನಿಮ್ಮ ಒಳ್ಳೆ ಗುಣಕ್ಕೆ ನಮಗಿಂತ ಚೆನ್ನಾಗಿರ್ತೀರ. ಜೋಡಿ ಹಕ್ಕಿಗಳಿಗೆ ಏನು ತೊಂದರೆ ಆಗಲ್ಲ, ಚೆನ್ನಾಗಿರ್ತೀರಾ. ಸರಿ, ಬರ್ತೀವಿ. ಅಜಯ, ಮಂಡ್ಯ ತಕ್ಕ ಬಂದಾಗ ಖಂಡಿತ ಮನೆಗೆ ಬರಬೇಕು. ಹೀಗೆ ಹೇಳ್ಬಿಟ್ರೆ ಮನೆ ಅಡ್ರೆಸ್ ಯಾರು ಹೇಳ್ತಾರೆ? ಅಜಯ, ಅಡ್ರೆಸ್ ಎಲ್ಲ ಯಾಕೆ, ಇಡೀ ಊರೇ ನಮ್ಮದು. ಮಂಡ್ಯಕ್ಕೆ ಬಂದ್ಬಿಟ್ಟು ಹುಲಿವನ್ ಅಪ್ಪಣ್ಣನ ಮನೆ ಯಾವುದು ಅಂತ ಹೇಳಿದ್ರೆ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟು ಹೋಯ್ತಾರೆ. ಅಪ್ಪನ್ ಸಾಹೇಬ್ರ? ಹ್ಞೂ, ಶಿಕ್ಷಣ ಸಚಿವರು ಅಪ್ಪನ್ ಸಾಹೇಬ್ರ? ಹ್ಞೂ ಅಜಯ. ಇವ್ರೆ, ಸಾಹೇಬ್ರ ಮಗನ ನೀನು? ಮಂತ್ರಿಗಳ ಮಗನಾಗಿ ನಮ್ಮ ಜೊತೆಗಿದ್ದ ಸಾಹೇಬ್ರಿಗೆ ಹೇಳಿದ್ರೆ 5 ಸ್ಟಾರ್ ಹೋಟ್ಲೇ ಬುಕ್ ಮಾಡ್ಸಾರಲ್ವಾ? ಏ, ಅಪ್ಪನ ಹೆಸ್ರು ಹಂಗೆಲ್ಲ ಬಳಸ್ಕೋಬಾರ್ದು. ನಿಮ್ಮ ಜೊತೆಗಿದ್ದು ಯಾವ 5 ಸ್ಟಾರ್ಗೂ ಕಮ್ಮಿ ಇಲ್ಲ. ಎಲ್ಲ ಮಂತ್ರಿಗಳ ಮಕ್ಕಳು ಹೀಗೆ ಇದ್ರೆ ದೇಶ ಚೆನ್ನಾಗಿರುತ್ತೆ. ಜೋಪಾನವಾಗಿ ಹೋಗಿ ಬನ್ನಿ. ಏ ಅಜಯ, ಇರ್ಲಿ ಬಿಡೋ. ಬಾರೋ ಕೊಡಿ. ಈಗ ತಗೋ. ಕೊಡಮ್ಮ. ಆಯ್ತು. ಅಜಮ್ಮ, ಬರ್ತೀನಿ. ದೇವ್ರು ಒಳ್ಳೇದು ಮಾಡಲಿ ಮಗ, ದೇವ್ರು ಒಳ್ಳೇದು ಮಾಡಲಿ.